ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ನಿನ್ನೆ ಒಂದು ದೊಡ್ಡ ಕಾಲ್ತುಳಿತದ ದುರಂತವೇ ನಡೆಯಿತು. ಈಗ ನಾವು ಆ ಸ್ಥಳದಲ್ಲಿದ್ದೇವೆ. ಹೇಗೆ ಆಯಿತು ಅಂತದೊಂದು ಕಾಲ್ತುಳಿತದ ದುರಂತ ಮತ್ತೆ ಇಲ್ಲಿನ ಜನಸ್ತೋಮ ಹೇಗಿರುತ್ತೆ ಅನ್ನೋಂಥದ್ದನ್ನ ನಮ್ಮ ಸುವರ್ಣ ನ್ಯೂಸ್ನ ವಾಹಿನಿಯ ವೀಕ್ಷಕರಿಗಾಗಿ ನಿಮಗೆ ತೋರಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ನೀವು ನೋಡ್ಬೋದು, ಅದು ನಿಮಗೆ ಆ ಒಂದು ಲೈನ್ ಇದೆಯಲ್ಲ, ಅದು ತ್ರಿವೇಣಿ ಸಂಗಮ ಅಂತ. ಅಂದ್ರೆ ಈ ಕಡೆಯ ಭಾಗದಿಂದ ಯಮುನೆ ಬರ್ತಾಳೆ, ಆ ಕಡೆಯ ಭಾಗದಿಂದ ಗಂಗೆ ಬರ್ತಾಳೆ. ಗುಪ್ತಗಾಮಿನಿ ಆಗಿ ಹರಿಯುವಂತಹ ಸರಸ್ವತಿ ಇಲ್ಲಿ ಮೂರೂ ಕೂಡ ಸೇರುವ ಒಂದು ಪಾಯಿಂಟ್ ಆಗಿರುವ ಕಾರಣಕ್ಕೋಸ್ಕರ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಯಾರೇ ಬಂದರೂ ಕೂಡ ಮೊದಲ ಪ್ರಯಾರಿಟಿ ಅಂದ್ರೆ ಇಲ್ಲಿಗೆ 40 ಕೋಟಿಯ ಜನ ಬಂದು ಅಥವಾ ಶ್ರದ್ಧಾಳುಗಳು ಬಂದು ಸ್ನಾನ ಮಾಡ್ತಾರೆ ಅನ್ನುವಂತಹ ಒಂದು ಅಂದಾಜು ಇರುವಂತಹ ಹೊತ್ತಲ್ಲಿ ಎಲ್ಲರೂ ಕೂಡ ಇದೇ ಪಾಯಿಂಟ್ಗೆ ಬರಬೇಕು ಅನ್ನುವಂತಹ ಒಂದೇ ಒಂದು ಧಾವಂತ ಇಷ್ಟು ದೊಡ್ಡ ಮಟ್ಟದ ಒಂದು ದುರಂತಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ನೀವು ಅದೇ ಮಾರ್ಗವಾಗಿ ಲೈನಲ್ಲಿ ನೀವು ಅದನ್ನ ನೋಡ್ಕೊಂಡು ಬಂದ್ರೆ ನಿಮಗೆ ಅದೇ ಮಾರ್ಗದಲ್ಲಿ ಬಂದ್ರೆ ನಿಮಗೆ ಅಲ್ಲೊಂದು 157 ಅನ್ನುವಂತಹ ಒಂದು ಪಿಲ್ಲರ್ ಕಾಣಿಸುತ್ತೆ. ಆ ಮಾರ್ಗ ಅಲ್ಲಿ ಪ್ರಮುಖವಾಗಿ ಶುರುವಾದಂಥದ್ದು ಒತ್ತಡ. ಅಂದ್ರೆ ಇನ್ನೊಂದು ಭಾಗದಲ್ಲಿ ಆ ಕಡೆ ಖಾಲಿ ಕಾಣಿಸ್ತಾ ಇದೆ ಈಗ ಇವತ್ತು. ಆ ಖಾಲಿ ನಿನ್ನೆಯೂ ಕೂಡ ಅಂದ್ರೆ ಘಟನೆ ನಡೆದಂತ ಸಂದರ್ಭದಲ್ಲೂ ಕೂಡ ಖಾಲಿ ಇತ್ತು. ಸೊ ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ಅಥವಾ ಶ್ರದ್ಧಾಳುಗಳು ಖಾಲಿ ಇದೆಯಲ್ಲ ಆ ಕಡೆ ಭಾಗಕ್ಕೆ ನಾನು ಹೋಗಬೇಕು, ಯಾಕಂದ್ರೆ ಸ್ನಾನವನ್ನ ಇಲ್ಲಿಗೆ ಬಂದು ನಾನು ತ್ರಿವೇಣಿ ಸಂಗಮದಲ್ಲೇ ಮಾಡಬೇಕು ಅನ್ನುವಂತಹ ಉದ್ದೇಶ ಇಟ್ಕೊಂಡು ಅಲ್ಲಿನ ಬ್ಯಾರಿಕೇಡಿಂಗ್ ಅನ್ನ ಆರುವಂತ ಕೆಲಸ ಶುರುವಾಗಿದೆ. ಆಗ ಏಕಾಏಕಿ ನೂಕು ನುಗ್ಗುಲಾಟ ಶುರುವಾಯಿತು. ಇನ್ನು ಅದೇ ಮುಂದುವರೆದುಕೊಂಡು ಬಂದಂತ ತ್ರಿವೇಣಿ ಸಂಗಮದ ಪಾಯಿಂಟ್ಗೆ ಬರ್ತಾರೆ. ಸೊ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಹೇಗೆ ಈ ಶ್ರದ್ಧಾಳುಗಳು ಕೂತಿದ್ದಾರೆ, ನಿಂತಿದ್ದಾರೆ, ಮತ್ತೆ ಮಲಗಿರ್ತಾರೆ, ಕೆಲವರು ರೆಸ್ಟ್ಗೋಸ್ಕರ. ಯಾಕಂದ್ರೆ 8 ಕಿಲೋಮೀಟರ್ 10 ಕಿಲೋಮೀಟರ್ ಈ 15 ಕಿಲೋಮೀಟರ್ ಹಿಂಗೆಲ್ಲ ನಡ್ಕೊಂಡ್ ಬಂದಿರ್ತಾರೆ. ಸೊ ಈ ಒಂದು ಸುಸ್ತನ್ನ ಸುಧಾರಿಸಿಕೊಳ್ಳಲಿಕ್ಕೆ ಇಲ್ಲಿ ಕೆಲವರು ಕೂತಿದ್ರು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಇದೇ ರೀತಿಯ ಒಂದು ಚಿತ್ರಣ ಇದಕ್ಕೂ ಒಂದು ರೀತಿಯಲ್ಲಿ ದಟ್ಟವಾದಂತ ಅಂದ್ರೆ ಭಕ್ತಾದಿಗಳು ದಟ್ಟವಾಗಿರುವಂತ ಚಿತ್ರಣ ಘಟನೆ ನಡೆದಂತ ಸಂದರ್ಭದಲ್ಲಿ ಇತ್ತು. ಯಾವಾಗ ಆ ಕಡೆಯಿಂದ ನುಗ್ಗಿ ಬರಲಿಕ್ಕೆ ಶುರುವಾಯಿತು ಅವಾಗ ಇಲ್ಲಿದ್ದಂಥವ್ರಿಗೂ ಕೂಡ ಆತಂಕ ಶುರುವಾಯಿತು. ನೀವು ನೋಡ್ಬೋದು ಆ ಆತಂಕ ಶುರುವಾದಂಥ ಸಂದರ್ಭ ಹೇಗಿರ್ಬೋದು ಅಂತ. ಯಾಕಂದ್ರೆ ಆ ತ್ರಿವೇಣಿ ಸಂಗಮದ ನೋಸ್ ಪಾಯಿಂಟ್ ಅಂತ ಏನ್ ಹೇಳ್ತೀವಿ ನೋಡಿ, ಈಗಲೂ ಕೂಡ ಎಷ್ಟು ಜನ ಅಲ್ಲಿ ಇದ್ದಾರೆ ಅನ್ನೋವಂಥದ್ದು. ಅಲ್ಲಿಗೆ ಹೋಗ್ತಾ 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 ಅಲ್ಲಿಗೆ ದಟ್ಟಣೆ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಶುರುವಾಗಬಹುದು, ಕೆಲವರಿಗೆ ಶುರು ಆಗುತ್ತೆ. ಯಾಕಂದ್ರೆ ದಟ್ಟಣೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಆ ಒಂದು ಆತಂಕದಿಂದಲೂ ಕೂಡ ಕೆಲವರಿಗೆ ಆಘಾತ ಆಗಿದೆ. ಇದೇ ರೀತಿ ಯಾವಾಗ ನುಗ್ಗಿಕೊಂಡು ಬರಕ್ ಶುರುವಾದ್ರು ಜನ, ಆ ಸಂದರ್ಭದಲ್ಲಿ ಇಲ್ಲಿ ಮಲಗಿದ್ದವರು ಕೂತಿದ್ದವ್ರ ಮೇಲೆಲ್ಲ ಜನ ಬರಲಿಕ್ಕೆ ಶುರುವಾಯಿತು. ಆ ಸಂದರ್ಭದಲ್ಲಿ ಆ ಕಾಲ್ತುಳಿತ ಆಗಿದ್ದು ಅದೇ ಸಂದರ್ಭ ಅನ್ನುವಂಥದ್ದು. ಮಧ್ಯರಾತ್ರಿ 1 ಗಂಟೆಯ ಸುಮಾರು ಹೊತ್ತಿನಲ್ಲಿ ನಡೆದಂತ ಆ ದುರ್ಘಟನೆ. ಸೊ ಆ ಕಾಲ್ತುಳಿತಕ್ಕೆ ನಿಮಗೆ ಅಂದ್ರೆ ಮಾಹಿತಿ ನೀಡೋದಾದ್ರೆ ಹೆಚ್ಚು ಕಡಿಮೆ 30 ಮಂದಿ ಮೃತಪಟ್ಟಿದ್ದಾರೆ, ಸಾವಿನ ಕದವನ್ನು ತೊಟ್ಟಿದ್ದಾರೆ. ಅದರಲ್ಲೂ ಕರ್ನಾಟಕದಿಂದ 4 ಬೆಳಗಾವಿ ಜಿಲ್ಲೆಗೆ ಸೇರಿದಂತವರು. ಸೊ ಉಳಿದಂತೆ 100ಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ಏನೋ ವೈದ್ಯರು ಹೇಳ್ತಾ ಇರುವಂತ ಮಾಹಿತಿ. ಸೊ ಇಂಥ ಹೊತ್ತಲ್ಲಿ ಈ ಘಟನೆ ಏನ್ ನಡೀತು, ಈ ಘಟನೆಗೆ ಕಾರಣವಾದಂತ ಸ್ಥಳ ಯಾವುದು ಅನ್ನುವಂಥ ಕುತೂಹಲ ಇರುತ್ತೆ. ಅದನ್ನು ತೋರಿಸುವಂತಹ ಒಂದು ಪ್ರಯತ್ನ. ಸೊ ಈ ಒಂದು ಪ್ರಯತ್ನ ಏನು ಅಂತ ಅಂದ್ರೆ ಹೇಗಾಯಿತು ಅಂತದೊಂದು ಕಾಲ್ತುಳಿತದ ದುರಂತದ ಪ್ರಕರಣ ಅನ್ನುವಂಥದ್ದನ್ನ ಅಲ್ಲಿ ಮನೆಯಲ್ಲೂ ಕೂತು ನೋಡುವಂಥವ್ರಿಗೂ ಕೂಡ ಒಂದು ಚಿತ್ರಣ ಕಣ್ಮುಂದೆ ಬರಬೇಕು. ಆ ಕುತೂಹಲ ಹೇಗಿರುತ್ತೆ ಅನ್ನುವಂಥದ್ದು, ಮತ್ತೆ ಕೆಲವೊಂದು ಭಯಗಳಿರ್ತವೆ, ಭ್ರಮೆಗಳಿರ್ತವೆ. ಇವೆಲ್ಲವನ್ನ ಹೋಗಲಾಡಿಸುವ ದೃಷ್ಟಿಯಿಂದ ನಿಮಗೆ ಆ ಸ್ಥಳದ ವಿವರಣೆಯನ್ನ ನಿಮಗೆ ಸುವರ್ಣ ವಾಹಿನಿ ನೀಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.